ನಮಸ್ಕಾರ ರೀಪ ಎಲ್ಲ ಮಂದಿಗೆ. ನಾವು ಇವತ್ತು ಸಿಂಪಲ್ ಆಗಿ ಚಿಕನ್ ಗ್ರೇವಿ ಮಾಡೋದನ್ನ ನೋಡೋಣ. ಇದು ಪರೋಟ ಮತ್ತು ಚಪಾತಿ ಒಟ್ಟಿಗೆ ತಿನ್ಲಿಕ್ಕೆ ಒಳ್ಳೇದಿರ್ತೈತಿ. ರೈಸ್ ಜೋಡಿನೂ ತಿನ್ಬೋದು. ಇದನ್ನು ನಾವೀಗ ಮಾಡ್ಕೊಳ್ಳೋ ವಿಧಾನ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರಿಗೆ 4 ಕಟ್ ಮಾಡಿದ್ದು ಈರುಳ್ಳಿ ಹಾಕ್ಕೊಂಡಿದ್ದೇನೆ ರೀ. ಅದರ ಒಟ್ಟಿಗೆ ಒಂದು 15 ಹೆಸರು ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಮತ್ತು 4-5 ಪೀಸು ಕಾಜು ಪೀಸ್ ರೀ, ಮತ್ತು ಕೊತ್ತಂಬರಿ, ಕರಿಬೇವಿನ 4-5 ಎಲೆ, ಒಂದು 3 ಹಸಿಮೆಣಸು, ಒಂದು 2-3 ಟೀ ಸ್ಪೂನ್ ಆಗುವಷ್ಟು ಮೊಸರು, ಧನಿಯಾ ಪೌಡ್ರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಹುಡಿ ಹಾಕಿ ಮಿಕ್ಸರ್ನಾಗ ರುಬ್ಬಿಟ್ಕೊಳ್ಳೋಣ್ರಿ. ಈಗ ಅರ್ಧ ಕೆಜಿ ಚಿಕನ್ ತೊಗೊಂಡೇನ್ರಿ ನಾನು. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ್ರಿ. ಆಮೇಲೆ ರುಬ್ಬಿಟ್ಕೊಂಡಂಥ ಮಸಾಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ್ರಿ. ಆ್ಯಡ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕ್ರಿ. ಆಯಿಲೆಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕ್ರಿ. ಮತ್ತು ಇದಕ್ಕೆ ಫ್ರೈ ಆದಮೇಲೆ ಚಿಕನನ್ನು ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ್ರಿ. ಈ ರೀತಿ ಎಲ್ಲ ಆ್ಯಡ್ ಮಾಡ್ಕೊಂಡು ಇದನ್ನೆಲ್ಲ ಮೀಡಿಯಮ್ ಫ್ಲೇಮ್ನಾಗ ಇದನ್ನೆಲ್ಲ ತಿರುಗಿಸ್ಕೊಳ್ಬೇಕ್ರಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ. ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಮೀಡಿಯಮ್ ರೀತಿಯಲ್ಲಿ ಇರಲ್ರಿ ಬೆಂಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ರಿ. ಈಗ ಇದನ್ನು ಒಂದು 10-15 ನಿಮಿಷ ಬೇಯಿಸಾಕಿಡೋಣ್ರಿ. 10-15 ನಿಮಿಷ ಆದಮೇಲೆ ನೋಡ್ರಿ, ಈಗ ಚಿಕನ್ ಸರಿಯಾಗಿ ಬೆಂದೈತ್ರಿ. ಈಗ ರೆಡಿ ಐತ್ರಿ. ಈಗ ಸರ್ವ್ ಮಾಡೋಕೆ ರೆಡಿ ಐತ್ರಿ. ನೋಡ್ರಿ, ಚಿಕನ್ ಸರಿಯಾಗಿ ಬೆಂದೈತ್ರಿ. ಈಗ ಗ್ರೇವಿನೂ ಬಂದೈತ್ರಿ, ದಪ್ಪ ಬಂದೈತಿ ನೋಡ್ರಿ. ಗ್ರೇವಿ ಕರೆಕ್ಟ್ ಬೆಂದಿದೆ. ಈಗ ತಿನ್ನಲು ರೆಡಿಯಾಗಿದೆ ನಮ್ಮ ಸಿಂಪಲ್ ಚಿಕನ್ ಗ್ರೇವಿ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ತುಂಬ ರುಚಿಯಾಗಿರ್ತೈತ್ರಿ. ಸಿಂಪಲ್ ಆಗಿ ಮಾಡ್ಬೋದ್ರಿ, ಭಾಳ ಕಠಿಣ ಏನಿಲ್ರಿ. ಟ್ರೈ ಮಾಡಿ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.